ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ಇವತ್ತು ನಾವು ಮತ್ತೆ ಎಲ್ಲರಿಗೂ ಗೊತ್ತು, ಒಂದು ಗೋಲ್ಡ್ ಅಂದರೆ ಗೊತ್ತು. ಅದೇ ರೀತಿ ಇವತ್ತೊಂದು ಬ್ಲ್ಯಾಕ್ ಗೋಲ್ಡ್ ಅಂತ ಎಲ್ಲರಿಗೊಂದು ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ. ಇಡೀ ವಿಶ್ವದಲ್ಲೇ ಅದು ಮಲೆನಾಡು ಭಾಗದಲ್ಲಿ ಒಂದು ಬ್ಲ್ಯಾಕ್ ಗೋಲ್ಡ್ ಅಂತ ಇಡೀ ವರ್ಲ್ಡಲ್ಲೇ ಫೇಮಸ್ಸು. ಒಂದು ಮಲೆನಾಡು, ಕೇರಳ ಇರ್ಬೋದು, ಕೋಸ್ಟಲ್ ಬೆಲ್ಟ್ ಇರ್ಬೋದು, ಮತ್ತು ಅದೇ ರೀತಿ ಕರ್ನಾಟಕ ಭಾಗದಲ್ಲಿ ಇರ್ಬೋದು. ಬ್ಲ್ಯಾಕ್ ಗೋಲ್ಡ್ ಅಂದರೆ ಏನು? ನಮ್ಮ ಪ್ರಾಚೀನ ಕಾಲದಿಂದ ಎಲ್ಲರೂ ಬಂದು ಒಂದು ಇಡೀ ವಿಶ್ವದಲ್ಲೇ ಫೇಮಸ್ ಆಗಿತ್ತು. ಒಂದು ಇಂಡಿಯನ್ ಸ್ಪೈಸಸಲ್ಲಿ ಬ್ಲ್ಯಾಕ್ ಗೋಲ್ಡ್ ಅಂತ ಒಂದು ಭಾರತಕ್ಕೊಂದು ಹೆಸರಿತ್ತು, ಇಂಡಿಯನ್ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬಂದು ಇಂಡಿಯನ್ ಬ್ಲ್ಯಾಕ್ ಗೋಲ್ಡಲ್ಲೇ ಭೂಮಿನ ಅಗಿತಾ ಇರ್ತಾರೆ. ಇಂಡಿಯನ್ ಬ್ಲ್ಯಾಕ್ ಗೋಲ್ಡ್ ಅಂತಂದರೆ ಗೊತ್ತು, ಕಲ್ಲಿದ್ಲು ಆ ಥರ ಏನಾರು ಒಂದು ಭೂಮಿಲಿ ಅಗಿತಾ ಇರ್ತದೆ. ಅದು ಭೂಮಿ ಮೇಲೆ ಒಂದು ಇಂಡಿಯನ್ ಬ್ಲ್ಯಾಕ್ ಗೋಲ್ಡ್ನ ನೋಡ್ಬೋದು. ಅದೇ ರೀತಿ ಇದ್ರ ರೇಟು ಸಮೇತ ನಿಮಗೆ ಒಂದು ಆಶ್ಚರ್ಯ ಆಗುತ್ತೆ. ರೈತರ ಹತ್ರ ಬಂದು 300 ರೂಪಾಯಿ kg. ನೀವು ಯಾವುದೇ ಒಂದು ಆನ್ಲೈನಲ್ಲಿ ನೋಡ್ಬೋದು, ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡ್ಬೋದು. ನಮ್ಮ ಬೆಂಗಳೂರಲ್ಲಿ ಆನ್ಲೈನ್ ನೋಡಿದ್ರೆ 1600ರಿಂದ 2600 ರೂಪಾಯಿ ಒಂದು kgಗೆ. ಅದೇ ರೀತಿ ನಮ್ಮ ಮಹೇಶ್ ಸಾರ್ ಬಂದಿದ್ದಾರೆ, ನಮ್ಮ ಮೈನೇ ತಿಂಡಿ ರೀತಿ ಕೈ ಜೋಡಿಸಿದ್ದಾರೆ ಮೈಸೂರಿಂದ ಬಂದು. ಎಲ್ಲರೂ ಒಂದೊಂದು ವ್ಯವಸ್ಥೆ ಮಾಡೋಣ, ಯಾವ್ಯಾವ ವೆದರಲ್ಲಿ ಬೆಳೆಯೋಕ್ಕಾಗುತ್ತೆ. ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಾವೇ ಒಂದು ರೈತರ ಸಮೂಹ ಒಗ್ಗೂಡಿಸ್ಬಿಟ್ಟು ಒಂದು ಎಲ್ಲರಿಗೊಂದು ಪ್ರಾಪರಾಗಿ ಒಂದು ಮಾರ್ಕೆಟ್ ಮಾಡೋಣ. ಸರ್ ನಮಸ್ತೆ, ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ. ಅದೇ ರೀತಿ ಇದು VVP ಹೆಗ್ಡೆ ಸರ್ ಒಂದು 1987ನಲ್ಲಿ ಒಂದು ಆರ್ಗ್ಯಾನಿಕ್ ಕ್ಲಿನಿಕ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಆರ್ಗ್ಯಾನಿಕ್ ಪಿತಾಮಹ ಅಂತ ಹೇಳ್ಬೋದು. ಅದೇ ರೀತಿ ಈಗ ಅವರು ಯಾವುದೇ ವೆದರಿಗೆ ಆಗುತ್ತೆ ಇದು ಇಂಡಿಯನ್ ಬ್ಲ್ಯಾಕ್ ಗೋಲ್ಡ್ ಹೆಂಗೆ ಬೆಳಿಬೋದು, ಎಷ್ಟು kg ಇಳುವರಿ ಬರುತ್ತೆ, ಬರೀ ಮಲೆನಾಡು ಭಾಗದಲ್ಲೇ ಆಗುತ್ತಾ ಅಥವಾ ಬೇರೆದೊಂದು ಕರಾವಳಿ ಪ್ರದೇಶ ಬಿಟ್ಟು ಈಗ ಬಂದು ಬಯಲುಸೀಮೆಯಲ್ಲಿ ಬೆಳಿಬೋದಾ ಅಂತ ಕೇಳೋಣ. ಅವ್ರದ್ದು ಅನುಭವನ ಮುಂದಿನ ಯುವ ಜನತೆಗೆ ತಿಳ್ಕೊಳ್ಕೋಣ. ಅದೇ ರೀತಿ ಅವರು ಈಗ ಸುಮಾರು ಜನ ಬರ್ತಾ ಇದ್ದಾರೆ ಅವ್ರ ಮನೆಗಳಿಗೆ, ಒಂದು ಏಲಕ್ಕಿ ಬಗ್ಗೆ ಇರ್ಬೋದು, ಅಡಿಕೆ ಬಗ್ಗೆ ಬೆಳೆಯೋಕ್ಕೆ. ಅದೇ ರೀತಿ ಇನ್ನೊಂದು ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದೀವಿ, ಒಂದು ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್. ಸರ್ ನಮಸ್ತೆ. ಅದೇ ರೀತಿ ಒಂದು ಸ್ವಲ್ಪ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಒಂದು ಬ್ಲ್ಯಾಕ್ ಪೆಪ್ಪರ್ ಬಗ್ಗೆ ಯಾವ ವೆದರಿಗೆ ಆಗ್ಬೋದು, ಏನು ನಮ್ಮದು ಇದ್ರ ಬಗ್ಗೆ ಒಂದು ಇತಿಹಾಸ ಹೇಳ್ತಾ ಹೋಗ್ತೀರಾ? ಇದು ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳುವಂಥದ್ದು ಸಾಧಾರಣ ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲಿ ಬೆಳೆಸ್ಬೋದು. ಆದರೆ ಇದಕ್ಕೂ ಹಾಗೇನೆಂದರೆ ಟೆಂಪರೇಚರ್ ಎಲ್ಲಿ ಜಾಸ್ತಿ ಇದೆಯಾ, ಉದಾಹರಣೆಗೆ ಗುಲ್ಬರ್ಗ, ಬೀದರು, ಬಿಜಾಪುರ ಈ ಕಡೆಯಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ, ಅಲ್ಲಿ ಇದಕ್ಕೆ ಸ್ವಲ್ಪ ನೆರಳು ಬೇಕಾಗುತ್ತೆ. ಜಾಸ್ತಿ ಅಲ್ಲ, ಏಲಕ್ಕಿ ಅಷ್ಟು ನೆರಳು ಇದಕ್ಕೆ ಬೇಡ, ಸ್ವಲ್ಪ ಸೂರ್ಯಕಿರಣ ಇದಕ್ಕೆ ಒಂದು 50% ಸೂರ್ಯಕಿರಣ ಬೀಳುವಂಥದ್ದು ಬೇಕು ಬೆಳಗ್ಗಿದ್ದು ಇದನ್ನು. ಮತ್ತು ಬೇರೆ ಜಾಗದಲ್ಲಿ ಮಲೆನಾಡಿನಲ್ಲಿ ಮತ್ತು ಕರಾವಳಿಯಲ್ಲಿ ಇದು ಭಾಳ ಸುಲಭದಲ್ಲೇ ಬೆಳೀಲಿಕ್ಕಾಗ್ತದೆ. ಆದರೆ ಇದರಲ್ಲಿ ಈಗ ಭಾಳ ಜನರಿಗೆ ದೊಡ್ಡ ಒಂದು ಸಮಸ್ಯೆ ಆಗಿರೋದು ಒಂದು ಪ್ಲ್ಯಾಂಟ್ ಮೆಟೀರಿಯಲ್. ಆ ಪ್ಲ್ಯಾಂಟ್ ಮೆಟೀರಿಯಲ್ ಯಾವುದು ಸೆಲೆಕ್ಟ್ ಮಾಡಬೇಕು, ಹೇಗೆ ಸೆಲೆಕ್ಟ್ ಮಾಡಬೇಕು ಒಂದು. ಎರಡನೇದು ಅದರ ಮೇಂಟೆನೆನ್ಸು. ಇದಕ್ಕೆ ಅಂದರೆ ಪೆಪ್ಪರ್ಗೆ ಏನು ಅಂತೇಳಿದರೆ ಮಣ್ಣು ಚೆನ್ನಾಗಿದ್ದಾಗ ಸ್ವಲ್ಪ ವರ್ಷ ಚೆನ್ನಾಗಿ ಬೆಳೀತದೆ. ಆ ಮಣ್ಣಿನ ಗುಣಮಟ್ಟ ಯಾವಾಗ ಕಡಿಮೆ ಆಗುತ್ತಾ ಆಗ ಇದಕ್ಕೆ 2-3 ರೋಗಗಳು ಬರ್ತವೆ. ಅದರಲ್ಲಂತೂ ಇವತ್ತು ನಮ್ಮ ಎಲ್ಲ ಪೆಪ್ಪರ್ ಬೆಳೆಗಾರರನ್ನು ಕಷ್ಟಕ್ಕೆ ಸಿಲುಕಿಸುವಂಥದ್ದು ಕ್ವಿಕ್ ವಿಲ್ಟ್ ಆ್ಯಂಡ್ ಸ್ಲೋ ವಿಲ್ಟ್ ಅಂತ. ಇದೆರಡು ನೋಡ್ತಾ ಇದ್ದಾಗಲೇ ಗಿಡಗಳೆಲ್ಲ ಹಳದಿ ಆಗಿಬಿಡುತ್ತೆ, ಸತ್ತೋಗ್ಬಿಡುತ್ತೆ ಕ್ವಿಕ್ ವಿಲ್ಟ್ನಲ್ಲಿ. ಸ್ಲೋ ವಿಲ್ಟ್ನಲ್ಲಿ ಸ್ವಲ್ಪ ಆಗುತ್ತೆ, 1 ವರ್ಷ ಎಲೆಗಳು ಹಳದಿ ಆಗುತ್ತೆ, ಮತ್ತೊಂದು ಮಳೆ ಬಂದಾಗ ಸ್ವಲ್ಪ ಚೇತರಿಕೆ ಆಗ್ತದೆ, ಇನ್ನೊಂದು ಸಲ ಬಂದಾಗ 2ನೇ ಸಲಕ್ಕೆ ಅದು ಹೋಗುತ್ತೆ. ಇದು 2 ರೀತಿದು. ಇದು ಎರಡನ್ನೂ ಕೂಡ ಇದು ಪ್ರೊಡ್ಯೂಸ್ ಮಾಡುವಂಥದ್ದು ಫೈಟೋಪ್ತೆರಾ ಅಂತ ಒಂದು ಫಂಗಸ್. ಇದು ಅದು ವೇರಿಯೇಷನ್ಸ್ ಮಾಡಿಕೊಳ್ಳುತ್ತೆ. ಯಾವ ರೀತಿ ಅಂತ ಹೇಳಿಬಿಟ್ಟು ಅದರದ್ದು ಯಾವ ರೀತಿ ಗಿಡಗಳದ್ದು ಸ್ಟೇಜ್ ಯಾವ ರೀತಿ ಇದೆ, ಮಣ್ಣಿನ ಇದು ಯಾವ ರೀತಿ ಇದೆ, ನಾವು ಯಾವ ರೀತಿ ಅದನ್ನು ಬೆಳೆಸ್ತೇವೆ ಅಂತ ಹೇಳುವಂಥದ್ದು. ಮತ್ತು ಸಿಲೆಕ್ಷನ್ ಆಫ್ ಗಿಡ. ಸರ್ ಇನ್ನೊಂದು ನಮ್ಮ ಕ್ವಶನ್ ಏನಂತಂದರೆ, ಈಗೆಲ್ಲ ಬಂದು ಮಲೆನಾಡುಗಳಲ್ಲಾದರೆ ಮರಗಳಿಗೆ ಬೆಳೆಸ್ಕೊಂಡಿರ್ತೀವಿ. ಇದು ಯಾವ ಥರ ಎಲ್ಲಿ ಸಸಿ ಸೆಲೆಕ್ಷನ್ ಮಾಡಬೇಕು, ಈಗ ಯಾವ ಥರ ಇದು ಬೆಳೆಸಬೇಕು ಅದನ್ನು ಸ್ವಲ್ಪ ಐಡಿಯಾ ಕೊಡ್ತೀರಾ? ಗಿಡಗಳು ಎಲ್ಲಿ ಸಿಗುತ್ತೆ, ಒಂದು ಗಿಡಕ್ಕೆ ರೇಟ್ ಎಷ್ಟು? ಈಗ ಸುಮಾರು ಜನ ಇರ್ತಾರೆ, ಈಗ ತೆಂಗಿನ ಮರ ಹಾಕೊಂಡಿರ್ತಾರೆ, ತೆಂಗಿನ ಮರ ಬೆಳೆಸ್ಬೋದಾ ಆಗಲ್ವಾ, ಒಂದು kg ರೇಟ್ ಎಷ್ಟಿದೆ? ಹಿಂದಿನ ಕಾಲದಿಂದಲೂ ಬಂದಿತ್ತು ನಮ್ಮ ರೇಟು. ಇವಾಗ ನೋಡಿದರೆ ನಾನೇ ನೋಡ್ತಾ ಇದ್ದೆ, ನಮ್ಮೂರಲ್ಲಿ 300 ರೂಪಾಯಿ kg, ಅಮೆಝಾನಲ್ಲಿ 2600, ಒಂದು ಬಿಗ್ ಬಜಾರ್ ಆ ಥರ ಒಂದು ಯಾವುದೋ ಒಂದು ಮಾರ್ಕೆಟಿಗೆ ಹೋದರೆ 1000 ರೂಪಾಯಿ kg. ಏನಕ್ಕೋಸ್ಕರ ರೇಟ್ ವೇರಿಯೇಷನ್? ಆ ಥರ ಇದೊಂದು ಬಳ್ಳಿ ಇದೆ, ಇದರಲ್ಲಿ ಒಂದು ಎಷ್ಟು kg ಇದು ಮೆಣಸು ಬಿಡುತ್ತೆ, ಅದ್ರ ಬಗ್ಗೆ ಒಂದು ಐಡಿಯಾಗಳು ಹೇಳ್ತಾ ಹೋಗ್ತೀರಾ? ಈಗ ಇದರಲ್ಲಿ ಮೆಣಸು ಬಿಡುವುದು ಮೊದಲಿಗೆ ಬರೋಣ, ಇಳುವರಿ ಎಷ್ಟು ಅಂತೇಳಿ. ಫಸ್ಟಿಂದ ಬೆಳಿ ಯಾವ ವೆದರಿಗೆ ನೀಡಬೇಕು, ಯಾವ ಟೈಮಲ್ಲಿ ನೀಡಬೇಕು ಅದ್ರ ಬಗ್ಗೆ. ಇದು ಯಾವಾಗಲೂ ಮಳೆಗಾಲ ಶುರುವಾಗುವಂಥ ಟೈಮ್ ಅಂದರೆ ಜೂನ್ ಟೈಮ್ನಲ್ಲಿ ನಾವು ಗಿಡಗಳನ್ನು ನೆಡಬೇಕು. ಗಿಡಗಳ ಸಿಲೆಕ್ಷನ್ ಭಾಳ ಮುಖ್ಯ. ಬರೀ ಗಿಡ ತಗೊಂಡು ಇದು ಮಾಡೋದು, ಆ ಗುಂಡಿ ತೆಗೆಯುವುದು ಹೇಗೆ ತೆಗಿಬೇಕು ಅದೂ ಮುಖ್ಯ. ಇದಕ್ಕೆ ಒಂದು ಇದು ಬಳ್ಳಿ ಆಗಿರೋದ್ರಿಂದ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಬೇಕು. ಸ್ಟ್ಯಾಂಡರ್ಡ್ ಅಂತ ಹೇಳಿದರೆ ಅದನ್ನು ಹಿಡ್ಕೊಂಡು ನಿಲ್ಲಿಸುವಂಥದ್ದು. ಇದನ್ನು ಈಗ ನಮ್ಮ ದೇಶದಲ್ಲಿ ನಾವೇನು ಮಾಡ್ತಾಯಿವಿ ಅಂದರೆ ಆರ್ಟಿಫಿಷಿಯಲ್ ಸ್ಟ್ಯಾಂಡರ್ಡ್ಗೆ ಹೋಗಿಲ್ಲ ನಾವು. ಯಾವುದು ನ್ಯಾಚುರಲ್ ಸ್ಟ್ಯಾಂಡರ್ಡ್ಸ್ಗೆ ಅಂದರೆ ಸಿಲ್ವರ್ ಗಿಡ ಅಥವಾ ಹತ್ತಿ ಗಿಡ ಅಥವಾ ಇನ್ನು ಬೇರೆ ಬೇರೆ ಗಿಡಗಳು, ನೇರಳೆ, ಇಂಥವೆಲ್ಲ ಇದಕ್ಕೆಲ್ಲ ಬೆಳೆಸ್ಬೋದು. ಅದು ಎಲ್ಲದಕ್ಕಿಂತಲೂ ಇನ್ನೂ ಚೆನ್ನಾಗಿ ಬೆಳೀಲಿಕ್ಕೆ ಬರುವಂಥದ್ದು ನಮ್ಮಲ್ಲಿ ಒಂದು ಗೊಬ್ಬರದ ಗಿಡ ಅಂತ ಸಿಗ್ತದೆ, ಗ್ಲಿರಿಸೀಡಿಯಾ ಅಂತ. ಗ್ಲಿರಿಸೀಡಿಯಾ ಇದು ಅತ್ಯುತ್ತಮವಾದ ಒಂದು ಮರ.
ಭಾಳಷ್ಟು ಔಷಧಿ ಕೂಡ ಇದೆ ಇದಕ್ಕೆ. ಇದು ಇದರಲ್ಲಿ ಬೆಳೆಸಿದರೆ ಅದರ ತೊಗಟೆಯಲ್ಲಿ ಕೂಡ ಒಂದು ಈ ಗಿಡಗಳಿಗೆ ಇದು ಇದು ಸ್ಯಾಪ್ರೋಫೈಟ್ ಅಂದರೆ ಮರದಿಂದ ಹೇಳ್ಕೊಳ್ಳೋದು ಅದು ಅಲ್ಲ. ಇದು ಸ್ಯಾಪ್ರೋಫೈಟು ಆದರೆ ಸ್ವಲ್ಪ ನೀರಿನ ಪಸೆಯಲ್ಲಿ ಗಿಡಗಳಿಗೆ ಪೋಷಕಾಂಶಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ಶಕ್ತಿ ಗ್ರೀಸಿಡಕ್ಕಿದೆ. ಅದರದ್ದು ಗ್ರೀಸಿಡನ್ನು ನೀವು 10-20 ಅಡಿಗೆ ಒಳಗೆ ಬೆಳೆಸಿಕೊಂಡು ಅದರಲ್ಲಿ ಮೆಣಸು ಮಾಡ್ತೀರಿ. ಎಲ್ಲ ಇದಕ್ಕಿಂತಲೂ ಜಾಸ್ತಿ ಅದರಲ್ಲಿ ಬರ್ತದೆ. ಮತ್ತು ಇದನ್ನು ತೆಂಗಿನ ಮರಕ್ಕೆ ಬಿಡ್ಬೋದು, ಅಡಿಕೆ ಮರಕ್ಕೆ ಬಿಡ್ಬೋದು, ಯಾವುದಾದ್ರೂ ಮರಗಳು ಇದ್ದಾಗ ಬಿಡ್ಬೋದು. ಇಂಡೋನೇಷ್ಯಾದಲ್ಲಿ ಇದನ್ನು ಕಾಂಕ್ರೀಟ್ ಪಿಲ್ಲರ್ ಮೇಲೆ ಬೆಳೆಸ್ತಾ ಇದ್ದಾರೆ. ಪಿಲ್ಲರ್ ಮನೆ ಕಾಂಪೌಂಡ್ ಇದ್ರೆ ಅದ್ರ ಮೇಲೆ ಬೆಳೆಸ್ತಾರೆ. ಇಲ್ಲೂ ಅದರಲ್ಲಿ ರೀತಿ ಬೆಳೆಸಬಹುದು, ಆದರೆ ಕ್ವಾಲಿಟಿ ಈ ಕ್ವಾಲಿಟಿಗೆ ಬರೋದಿಲ್ಲ. ಇದರಲ್ಲಿ ನನ್ನೊಂದು ಪ್ರಶ್ನೆ, ಇವತ್ತೆಲ್ಲ ಹೆಂಗಾಗಿದೆ ಅಂದರೆ ಫರ್ಟಿಲೈಸರು ಮತ್ತು ಪೆಸ್ಟಿಸೈಡ್ಸ್ ಇಂದ ಯಾವುದೇ ಕ್ರಾಪ್ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರದ್ದು ನಮ್ಮ ರೈತನ ಮನಸ್ಸಲ್ಲೂ ಬಂದ್ಬಿಟ್ಟಿದೆ. ಈಗ ನೀವು ಆರ್ಗ್ಯಾನಿಕ್ ಲೆಕ್ಕದಲ್ಲಿ ನಿಮಗೆ 87 ಮಾಡ್ತಾ ಇದ್ದೀನಿ ಅಂದ್ರಲ್ಲ, ಇವಾಗ ನಾವು ಈ ಪೆಪ್ಪರ್ನ ಆರ್ಗ್ಯಾನಿಕ್ ಮೆಥಡಲ್ಲಿ ಬೆಳೆದ್ರೆ ಹೆಚ್ಚು ಲಾಭ ಇದೆಯಾ, ಅಥವಾ ಇವತ್ತು ಮಾಡರ್ನ್ ಹೈಟೆಕ್ ಕೃಷಿಯನ್ನು ಲೆಕ್ಕಾಚಾರದಲ್ಲಿ ಭೂಮಿಗೆ ಕೊಡ್ತಾರ ಗೊಬ್ಬರ ಆಗ್ಬೋದು ಫರ್ಟಿಲೈಸರಿಂದ, ಇದರಲ್ಲಿ ಬೆಳೆದ್ರೆ ಹೆಚ್ಚಿನ ಆದಾಯನ ಯಾವುದು ಸೂಕ್ತ? ಇದು ಪೆಪ್ಪರ್ಗೆ ನೀವು ಕೆಮಿಕಲ್ಸ್ ಹಾಕಿಬಿಟ್ರೆ ಈ ಕ್ವಿಕ್ ವಿಲ್ಟು ಸ್ಲೋ ವಿಲ್ಟ್ ಅಂತ ಏನು ಹೇಳಿದೆ ಅದು ಬೇಗ ಬಂದುಬಿಡುತ್ತೆ. ಅದರಲ್ಲಿ ಬೆಳೆಸೋಕ್ಕೆ ನಿಮ್ಗೆ ಜಾಸ್ತಿ ಬೆಳೆಸೋಕ್ಕಾಗೋದಿಲ್ಲ. ಯಾಕೆಂದರೆ ಇದ್ರದ್ದು ಪೆಪ್ಪರ್ ವೈನಿದು ಲೈಫು ಒಂದು 30 ವರ್ಷ 20 ವರ್ಷದ್ರಿಗೆ ಒಳ್ಳೆ ಈಲ್ಡ್ ಕೊಡುತ್ತೆ, ಚೆನ್ನಾಗಿ ಈಲ್ಡ್ ಕೊಡುತ್ತೆ. ಅದ ನಂತರ ಇನ್ನೊಂದು 10 ವರ್ಷ ಬೆಳೀತದೆ, ಇಕನಾಮಿಕಲ್ ಈಲ್ಡ್ ಕೊಡುತ್ತೆ, ಸ್ವಲ್ಪ ಈಲ್ಡ್ ಕಡಿಮೆ ಆಗುತ್ತೆ. ಇದು ಪ್ಯಾಟರ್ನ್ ಅದೇ ರೀತಿ. ಎಷ್ಟು ವರ್ಷದಿಂದ ಶುರು ಆಗುತ್ತೆ ಸರ್ ಇದು? ಯಾವುದು ಇದು ನಿಮಗೆ ನೀವು ನೋಡಿದ ಹಾಗೆ 2 ವರ್ಷದಿಂದಲೇ ಇಳುವರಿಯನ್ನು ತಗೊಳ್ಬೋದು. ಅಥವಾ ನೀವು ಹಾಕಿದಂಥ ಸಸ್ಯದ ಕ್ವಾಲಿಟಿ ಯಾವ ರೀತಿ ಅದು 1 ವರ್ಷದ ನಟ್ಟ ಮೇಲೇ ಗಿಡಗಳಿಂದ ಬರ್ಬೋದು. ಯಾಕೆಂದರೆ ನಾವು ಇದರಲ್ಲಿ 2 ರೀತಿ ಮಾಡ್ತೇವೆ. ಈಗ ಕೆಲವರಿಗೆ ಸಿಟಿಗಳಲ್ಲಿ ಮನೆಯಲ್ಲೆಲ್ಲ ನೆರಳು ಬೆಳೆಸಿಬಿಟ್ಟು ಮಾಡೋಕ್ಕಾಗೋದಿಲ್ಲ, ಆಗ ಅವರಿಗೆ ಬುಷ್ ಪೆಪ್ಪರ್ ಅಂತ ಮಾಡಿಕೊಡ್ತೇವೆ. ಇದೇ ಬುಷ್ ಪೆಪ್ಪರ್ ಅಂತಲೂ ಇದೆ. ಅದೇ ಪ್ಲ್ಯಾಂಟ್ ಸಿಲೆಕ್ಟಿಂಗ್ ಮೆಟೀರಿಯಲ್ ಯಾವುದು ಅಂತ. ಈಗ ನೋಡಿ, ಇಲ್ಲಿ ನೋಡಿ, ಇದು ಈಲ್ಡ್ ಕೊಡುವಂಥದ್ದು ರೆಕ್ಕೆ. ಇದರಲ್ಲಿ ನೋಡಿ ಈಗ ಬಂದಿದೆ, ಆಯಿತಾ. ಇದು ಪ್ರೊಡ್ಯೂಸಿಂಗ್ ರೂಟ್ ಇದು ಬ್ರ್ಯಾಂಚ್. ಇದು ಪ್ರೊಡ್ಯೂಸಿಂಗ್ ಬ್ರ್ಯಾಂಚ್. ಈ ಪ್ರೊಡ್ಯೂಸಿಂಗ್ ಬ್ರ್ಯಾಂಚಿನಲ್ಲಿ ನೀವು ಗಿಡ ಇದನ್ನು ಕಟ್ಟಿಂಗ್ ತಗೊಂಡು ಮಾಡಿದರೆ ಇದರಲ್ಲಿ ಬೇಗ ಬರುತ್ತೆ, ಇಳುವರಿ ಬೇಗ ಬರುತ್ತೆ. ಇನ್ನೊಂದು ಕೆಲವು ಇರ್ತದೆ, ಕೆಳಗೆ ಬುಡದಲ್ಲಿ ಹಬ್ಬಿರ್ತದೆ ಕ್ರೀಪರ್ಸ್ ಟೈಪ್. ಅದನ್ನು ನೀವು ಸುತ್ತ ಹಾಕಿಕೊಂಡು ಬುಡದಲ್ಲೇ ಸುತ್ತ ಹಾಕಿ ಬಿಟ್ಟುಬಿಟ್ರೆ ಅದು ಸ್ವಲ್ಪ ಇದರಷ್ಟು ಕೊಡೋದಿಲ್ಲ, ಸ್ವಲ್ಪ ನಿಧಾನ. ಅಂದರೆ 3 ವರ್ಷ 3.5 ವರ್ಷದಲ್ಲಿ ಕೊಡ್ತೇವೆ. ಇನ್ನು ಮೇಲ್ಗಡೆ ಹೋಗ್ತೇವೆ, ಮರ ಹೋದ್ಮೇಲೆ ಅಲ್ಲಿ ಆಗ ಮೇಲೆ ಹೋಗೋಕ್ಕೆ ಜಾಗ ಇಲ್ಲ, ಆಗ ಬಳ್ಳಿ ಕೆಳಗೆ ಬರ್ತದೆ, ಎಳ್ಕೊಂಡು ಬರುತ್ತೆ. ಅದನ್ನು ನಟ್ಟಿದರೆ ನಿಮಗೆ ಪಕ್ಕ 6 ವರ್ಷ 5 ವರ್ಷ 6 ವರ್ಷ ನಂತರ ಇಳುವರಿ ಕೊಡುತ್ತೆ. ಸೊ ನೀವು ಬೇಗ ಇಳುವರಿ ಬೇಕು ಅಂತ ಹೇಳಿದ್ರೆ ಈ ಪ್ರೊಡ್ಯೂಸಿಂಗ್ ರೂಟ್ಸ್ ಬ್ರಾಂಚಸನ್ನು ಮಾತ್ರ ತಗೊಳ್ಬೇಕು, ಇದನ್ನು ಮಾತ್ರ ತಗೊಳ್ಬೇಕು. ಇದನ್ನು ತಗೊಂಡುಬಿಟ್ಟು ಇದಕ್ಕೂ ಬೇಗ ಬರುತ್ತೆ. ಆದರೆ ಇನ್ನೂ ನೀವು ನ್ಯಾಚುರಲ್ ರೂಟ್ ಗ್ರೋತ್ ಹಾರ್ಮೋನ್ ಸಿಗುತ್ತೆ, ಅದನ್ನು ಡಿಪ್ ಮಾಡಿ ಬಿಟ್ಟುಬಿಟ್ರೆ ಭಾಳ ಬೇಗ ರೂಟ್ ಬರುತ್ತೆ, ಭಾಳ ಚೆನ್ನಾಗಿ ಮಾಡ್ಕೊಂಡು ಬರ್ಬೋದು. ಸರ್, ಇದೊಂದು ಕ್ವಶನ್. ಈಗ ಒಂದು ಎಕರೆಗೆ ಒಂದು ಅಡಿಕೆ ಮರ ಒಂದು 600ರಿಂದ, ಒಂದು ತೆಂಗಿನ ಮರ 600ರಿಂದ 1200 ಮರ ನೆಟ್ಟಿರ್ತಾರೆ ಒಂದು ಎಕರೆಗೆ. ಆ ಎಲ್ಲ ಮರಕ್ಕೂ ಅಡಿಕೆ ಮರಗಳಿಗೂ ಮೆಣಸಿನ ಬಳ್ಳಿ ನೆಡ್ಬೋದು ಅಥವಾ ಸೆಲೆಕ್ಟೆಡ್ ನಿಲ್ಬೋದು? ಅದೇ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಇದರದ್ದೊಂದು ಕೆಪಾಸಿಟಿ ಏನು ಅಂತ ಹೇಳಿದ್ರೆ, ಒಂದು ಎಕರೆಗೆ 100ರಿಂದ 150 ಬಳ್ಳಿಗಳನ್ನು ಮಾತ್ರ ಬಿಡಿ. ಒಂದು ಎಕರೆಗೆ ಬರೀ 150 ಬಳ್ಳಿ. ಇವಾಗ ಏನ್ ಮಾಡಿರ್ತಾರೆ, ಒಂದು 600 ಮರ ಇತ್ತು, 600 ಬಳ್ಳಿನೂ ಹಾಕ್ಬಿಡ್ತಾರೆ. ಆಗೇನಾಗುತ್ತೆ, ಓವರ್ ಶ್ಯಾಡೋಯಿಂಗ್ ಆಗುತ್ತೆ. ಓವರಿಂಗ್ ಶ್ಯಾಡೋ, ಒಂದರದ್ದು ನೆರಳು ಒಂದಕ್ಕೆ ಬೀಳುತ್ತೆ, ಆಗ ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಒಂದು ಗಿಡದಿಂದ ಅಂದರೆ ಕಡಿಮೆ 15 ಅಡಿ ಡಿಸ್ಟೆನ್ಸ್ನಲ್ಲಿ ಬಂದರೆ ಆಗ ಇಳುವರಿ ಚೆನ್ನಾಗಿ. ನಾವು ಮಸ್ಟ್ ಅಂಡ್ ಶುಡ್ ಒಂದು ಎಕರೆಗೆ 150 ಬಳ್ಳಿ ಮೇಲೆ ಹಾಕ್ಬಾರ್ದು. ಇಲ್ಲಾಂದ್ರೆ ಹಾಕೋರು ಇದ್ದಾರೆ, 150 200 ಹಾಕೋರು ಇದ್ದಾರೆ. ಆದರೆ ಅವ್ರದ್ದು ಏನಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಬಂತು ಅದರಲ್ಲಿ ಸ್ವಲ್ಪ ಬಂತು, ಟೋಟಲ್ ನಾನು ಜಾಸ್ತಿ ಬರಲಿ ಅಂತ ಇರುವಂಥ ಮೆಂಟಾಲಿಟಿಯಲ್ಲಿ ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಇಳುವರಿ ಒಂದು ಮರಕ್ಕೆ ಇಷ್ಟು ಇಳುವರಿ ಬರಬೇಕು ಅಂತ ಹೇಳಿದರೆ ಅದು ಅಲ್ಲಿ ಬರೋದಿಲ್ಲ. ಸರ್, ಈಗ ಯಾವ ಟೈಮಲ್ಲಿ ಇಡಬೇಕು ಸರ್ ಇದನ್ನು? ಬಳ್ಳಿ ಈಗ ಒಂದು ಬಳ್ಳಿ ಇದನ್ನ ಕೆಳಗಡೆ ತಗೊಂಡು ಯಾರೋ ಒಂದು ಬಳ್ಳಿ ಮಾಡಿರ್ತಾರೆ, ಯಾವ ಟೈಮಲ್ಲಿ ಇಡಬೇಕು? ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಕಟ್ಟಿಂಗ್ಸ್ ಉಂಟಲ್ವ, ಇದನ್ನು ನಾರ್ಮಲಿ ನಾವು ಅಕ್ಟೋಬರ್ ತಿಂಗಳಿನ ಒಳಗೆ ಹಾಕ್ತೀವಿ. ಕುಕ್ಕೆಯಲ್ಲಿ ಹಾಕ್ತೀವಿ. ಯಾಕೆಂದರೆ ಇದು ಈ ಸೂರ್ಯಕಿರಣದಿಂದ ಈ ಎಲೆಗಳು ಸ್ಟಾರ್ಚ್ ಪ್ರೊಡ್ಯೂಸ್ ಮಾಡ್ತದೆ. ಈ ಸ್ಟಾರ್ಚು ಇದರಲ್ಲಿ ಬಂದು ಸೇರಿಕೊಳ್ಳುತ್ತೆ. ಯಾವುದು ಈ ಸ್ಟಾರ್ಚು ನಂತರ ನವೆಂಬರ್ನಿಂದ ಜನವರಿ ಎಂಡ್ವರೆಗೆ ಅಲ್ಲಿ ಸ್ಟಾರ್ಚ್ ಪ್ರೊಡಕ್ಷನ್ ಇರೋದಿಲ್ಲ, ಅಷ್ಟು ಸ್ಟೋರ್ ಆಗಿರೋದು ಮಾತ್ರ ಇರ್ತದೆ. ಆ ಸ್ಟೋರ್ ಆಗಿದ್ದು ಬೇಕಾಗಿರುತ್ತೆ. ಯಾವುದು ರೂಟ್ ಬರಬೇಕು, ಚೆನ್ನಾಗಿ ಬೆಳಿಬೇಕು, ನಂತರ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ
ಆಗ ಬೆಳೆದರೆ ನಮಗೆ ಜೂನಲ್ಲಿ ಬರುವಾಗ ಸಾಧಾರಣ 1.5 ಅಡಿಯಿಂದ 2 ಅಡಿ ಇದು ಒಂದು ಗಿಡ ಬೆಳೀತದೆ. ಅದು ನಟ್ಟರೆ ಭಾಳ ಒಳ್ಳೆಯದು. ಭಾಳ ನಡೆದು ಈಗ ನೀವು ಲೇಟ್ ಮಾಡಿದರೆ, ಇದು ನಡುವುದೇ ಜನವರಿ ಫೆಬ್ರವರಿಲಿ ಮಾಡಿದರೆ ಒಂದು 6 ಇಂಚು 7 ಇಂಚು ಮಾತ್ರ ಬೆಳೀತದೆ. ಆಗ ನಿಮಗೆ ಅದು ಪುನಃ ಬೆಳೆದು ಇಳುವರಿ ಕೊಡುವಾಗ ಲೇಟ್ ಆಗುತ್ತೆ. ಇದು ಯಾವ ಮಂತ್ ನೆಡೋದು? ಜೂನಿಂದ ಅಕ್ಟೋಬರ್ ಒಳಗಡೆ ನೆಡಬೇಕು. ಅಕ್ಟೋಬರ್ ಒಳಗೆ ನಡಬೇಕು. ಯಾಕೆ ಜೂನ್ನಲ್ಲೇ ನೆಡಬೇಕು ಅಂತ ಹೇಳೋದು ನಾನು, ಅಕ್ಟೋಬರ್ವರೆಗೂ ಕಾಯಬೇಡಿ. ಯಾಕೆ ಅಂತ ಹೇಳಿದರೆ ಮಳೆಗಾಲ ಜಾಸ್ತಿ ಸ್ಟಾರ್ಟ್ ಆಗೋದು ಜೂನ್ನಲ್ಲಿ, ಮೇ ಜೂನ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಡೀ ವರ್ಷದ ಮಳೆ ಅದರ ಗಿಡ ನಟ್ಟ ಮೇಲೆ ಬಂದು ಬಿದ್ದರೆ ಅದು ಗಿಡ ಚೆನ್ನಾಗಿ ಬರುತ್ತೆ. ನೀನು ಲೇಟಾಗಿ ನೆಟ್ಟರೆ ಅಷ್ಟು ಮಳೆ ಕಡಿಮೆ ಆಗುತ್ತೆ ನೋಡೋದು. ಮತ್ತು ನೀವು ಇರಿಗೇಷನ್ನಲ್ಲೇ ಫೋರ್ಸ್ ಮಾಡಿಕೊಂಡು ಗ್ರೋತ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈ ನಮ್ಮ ಬಯಲುಸೀಮೆ ಕಡೆ ಸರ್ ಆಲ್ರೆಡಿ ತೆಂಗಿನ ತೋಟಗಳಿರುತ್ತೆ. ಇವಾಗ ನೀವು ಹೇಳಿದ್ರಿ ಗ್ಲಿರಿಸಿಡಿಯಾ ಗಿಡ ನೆಟ್ಟಿ ಅದಕ್ಕೆ ಇದನ್ನ ಹಬ್ಸಿದ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ. ಸೊ ಆ ಗ್ಲಿರಿಸಿಡಿಯಾ ಗಿಡ ನೆಟ್ಟಿ ಅದು ಎಷ್ಟು ವರ್ಷಕ್ಕೆ ಇದನ್ನ ಅದಕ್ಕೆ ಹಾಕ್ಬೇಕು? ಇಲ್ಲ, ಗಿರಿಸ್ಲೀರಿಯ ನಟ್ಟು ಬಿಟ್ಟು ನೀವು ಸ್ವಲ್ಪ ಅದರದ್ದು ಕಡ್ಡಿ ನಡ್ತೀವಿ ನಾವು. ಅದು 5 ಅಡಿ 6 ಅಡಿದು ಕಡ್ಡಿ ನಟ್ಬಿಟ್ರೆ ಆಗಲೇ ನಡ್ಬೋದು. ಅದ್ರ ಜೊತೆನೇ ನಡ್ಬೋದು. ಇದು ಇನ್ನೊಂದ್ರೆ ಇಲ್ಲಿ ತೋಟಗಳಲ್ಲೆಲ್ಲ ಇದು ಮಲೆನಾಡಿನೆಲ್ಲ ಪಾಲ್ವಾನ್ ಮರ ಅಂತ ಇದೆ, ಅದು ಹಾಗೇನೆ ಒಂದು 5 ಅಡಿ 6 ಅಡಿದು ಕಡ್ಡಿ ನೆಟ್ಟರೆ ಆಗಲೇ ನಡ್ಬೋದು, ಕಾಯ್ಬೇಕಂತಿಲ್ಲ. ಆದರೆ ನಡುವಾಗ ಯಾವಾಗಲೂ ಗ್ಲಿಸಿಡಿ ಆಗಲಿ, ತೆಂಗಿನ ಮರ ಆಗಲಿ, ಅಡಿಕೆ ಮರ ಆಗಲಿ, ಯಾವುದಾದ್ರೂ ಮರ ನಡುವಾಗ ಅದರ ವಯಸ್ಸನ್ನು ನೋಡಿಕೊಂಡು ಆ ಕೆಳಗೆ ನೀವು ಗುಂಡಿ ತೆಗಿತೀರಲ್ಲ ಗಿಡ ನಡಲಿಕ್ಕೆ, ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸಿಲ್ವರ್ ಅಂದರೆ 1.5 ಅಡಿ ಮಿನಿಮಮ್ ಬಿಟ್ಬಿಡ್ಬೇಕು ಆ ಬುಡದಿಂದ, ಸಿಲ್ವರ್ ಆದರೆ. ಈಗ ಗ್ಲಿರಿಸಿಡಿ ಆದರೆ 1 ಅಡಿ ಬಿಟ್ಬಿಡ್ಬೇಕು. ಅದು ತೆಂಗಿನ ಅಡಿಕೆ ಮರ, ತೆಂಗಿನ ಮರ ಆದರೆ ದಪ್ಪ ನೋಡಿಕೊಂಡು ಅದು 1 ಅಡಿ ದೂರದಲ್ಲಿ ನಟ್ಟು ಬಿಟ್ಟು. ಬಟ್ ಈಗ ನಿಮ್ಮ ಬಯಲುಸೀಮೆಯಲ್ಲಿ ನಡಬೇಕಂದ್ರೆ ತೆಂಗಿನ ತೋಟ ಮಸ್ಟ್ ಅಂಡ್ ಶುಡ್ ಇರಲೇಬೇಕು. ಶಾಡೋ ಬರ್ತದೆ ಸಾಕು. ಆದರೆ ಬೇರೆ ಏನು ಹಾಕ್ಬೇಕಂತ ಇಲ್ಲ. ತೆಂಗಿನ ಮರದಾಗಲಿ ಅಡಿಕೆ ಮರಕ್ಕೆ ಮಧ್ಯದಲ್ಲಿ ಬೇರೆ ಬೆಳೆಗಳು, ಏಲಕ್ಕಿಗಾದರೆ ಬೇರೆ ಇನ್ನೂ ನೆರಳು ಜಾಸ್ತಿ ಬೇಕು, ಬೇರೆ ಇದು ನಡಬೇಕು. ಇದು ತೊಂದರೆ ಇಲ್ಲ, ನಡ್ಕೊಂಡು. ಸರ್ ಒಬ್ಬೊಬ್ರು ಏನು ಮಾಡಿರ್ತಾರೆ, ಈಗ ದ್ರಾಕ್ಷಿ ತೋಟ ಇರುತ್ತೆ, ಒಬ್ಬರು ಏನೋ ಒಂದು ತೊಂಡೆ ಬೀಳು ಬೆಳೀತಾ ಇರ್ತಾರೆ, ಇನ್ನೊಂದು ಏನೋ ಬೀನ್ಸ್ ಬೀಳು ಬೆಳೀತಾ ಇರ್ತಾರೆ. ಅವ್ರಿಗೇನು ಕ್ರಾಪ್ ಬರಲ್ಲ. ಅವ್ರಿಗೊಂದು ಸ್ವಲ್ಪ ಒಂದು 10 ಗುಂಟೆಗೆ ನಾನು ಈ ಥರ ಪೆಪ್ಪರ್ ಬೆಳಿಬೇಕು ಅಂತ ಅವರು ಬೆಳಿಬೋದು. ಒಂದು 10 ಗುಂಟೆಗೆ ಸುಮ್ಮನೆ ನಾನು ಬಳ್ಳಿ ಥರ ಒಂದು ವಿಯೆಟ್ನಾಮಲ್ಲಿ ನೀವು ಹೇಳ್ತಾ ಇದ್ರಿ, ವಿಯೆಟ್ನಾಂ ಬಗ್ಗೆ ಲಾಸ್ಟ್ ವೀಕ್ ಮಾತಾಡ್ತಾ ಇದ್ದಾಗ ಅಲ್ಲೆಲ್ಲ ಬಂದು ಇದ್ರ ಥರ ಮಾಡ್ತಾರೆ ಅಂತ, ಒಂದು ಯಾವುದೋ ಒಂದು ನಟ್ ಶೇಡಲ್ಲಿ ಮಾಡ್ತಾರೆ. ಅವಳೆಲ್ಲ 1 ಎಕರೆಗೆ 2 ಟನ್ 3 ಟನ್ ಕುಯ್ತಾರೆ ಅಂತ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮಾಡೋಕ್ಕಾಗಲ್ವಾ? ಅದು ಯಾವ ಥರ ಮಾಡ್ಬೋದು ಹೇಳ್ತೀರಾ? ಸಿಂಪಲ್ ಆಗಿ ಸುಮಾರು ಜನ ಇರ್ತಾರೆ, ಒಂದು ಪ್ರಗತಿಪರ ಒಂದು 10 ಎಕರೆ ಜಮೀನು ಇರುತ್ತೆ, ಅಟ್ಲೀಸ್ಟ್ ಒಂದು ಅರ್ಧ ಎಕರೆಗೆ ಟ್ರೈ ಮಾಡೋಣ ಅಂತ. ಅದು ಯಾವ ಥರ ಮಾಡ್ಬೋದು ಹೇಳ್ತೀರಾ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈಗ ದ್ರಾಕ್ಷಿ ತೋಟ ಅಂತ ಹೇಳ್ಕೊಂಡು ಅದರದ್ದು ಕಂಬಗಳಿದ್ದಾವೆ, ಅದಕ್ಕೆ ನೆಟ್ ಹಾಕಿರ್ತಾರೆ. ಆ ಕಂಬದ ಪಕ್ಕದಲ್ಲಿ ನಟ್ಟು ಬಿಟ್ಟು ಇದನ್ನು ಕಂಬದಿಂದ ಮೇಲೆ ಹೋಗಿ ಅಷ್ಟೇ ಕೆಳಗೆ ಬರುವಾಗ ಮಾಡಬೇಕು. ಜಾಸ್ತಿ ಹರಡ್ಲಿಕ್ಕೆ ಬಿಡಬಾರ್ದು. ಜಾಸ್ತಿ ಹರಡ್ಲಿಕ್ಕೆ ಬಿಟ್ಬಿಟ್ರೆ ಅದರಲ್ಲಿ ಕ್ರಾಪ್ ಕಡಿಮೆ ಆಗುತ್ತೆ. ಅಲ್ಲೇ ಕಂಬದ ಪಕ್ಕದಲ್ಲೇ 1-2 ಅಡಿ 3 ಅಡಿಗೆ ಅಷ್ಟು ಬಿಟ್ಬಿಟ್ರೆ ಅದರಲ್ಲಿ ಕ್ರಾಪ್ ಸಿಕ್ಕುತ್ತೆ. ಅಂದರೆ ಇದ್ರಾಗೆ ಕ್ರಾಪ್ ಸಿಗ್ತದೆ ಅಂತಲ್ಲ. ಇದರಲ್ಲಿ ನಾನು ನಿಮಗೆ ಹೇಳ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಅಲ್ಲೊಂದು ಎಸ್ಟೇಟ್ನಲ್ಲಿ, ಟಾಟಾ ಕಾಫಿ ಅವರ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದೆ, ಬಾಲ್ಮನಿ ಎಸ್ಟೇಟ್ ಅಂತ. ಅದೊಂದು ಹಳೆ ಮರ ಇತ್ತು. ಹಳೆ ಮರಕ್ಕೆ ಹಳೆಯದು ಬಳ್ಳಿ ಇತ್ತು, ಬಿಟ್ಟಿದ್ರು. ಅದು 4-5 ಬ್ರ್ಯಾಂಚ್ ಹೀಗೆ ಹೋಗಿದೆ. ಎಲ್ಲ ಬ್ರ್ಯಾಂಚ್ಗಳಲ್ಲೂ ಇದು ಹಬ್ಬಿದೆ, ಆಯಿತಾ. ಆ ಮರದಲ್ಲಿ 180 kg ಹಸಿ ಮೆಣಸು ಕೊಯ್ದಿದ್ದಾನೆ. ಒಂದೇ ಮರದಲ್ಲಿ 180 kg ಹಸಿ ಮೆಣಸು ಕೊಯ್ದಿದೆ. ಅದು ಒಣಗಿಸಿದ್ರೆ ಎಷ್ಟಾಗುತ್ತೆ ಸರ್? ಒಣಗಿಸಿದ್ರೆ 60 kg ಬಂದು 60 kg ಮಿನಿಮಮ್ 60, 1/3 60 kg. ಇವಾಗಿನ ರೇಟು 300 ರೂಪಾಯಿ ಅಂದರೂ ಆಯಿತು, ಒಂದು 3,000 6 18,000 ರೂಪಾಯಿವರೆಗೂ ಬಂತು. 18,000 ರೂಪಾಯಿ ಒಂದೇ ಮರದಲ್ಲಿ. ಇದರಲ್ಲಿ ನಾವು ಈ ರೀತಿ ಈಗ ನಾವು ಅಷ್ಟು ದೊಡ್ಡ ಮರಗಳಿಗೆ ಕಾಯಿಬೇಡ. ಇದು ಈಗ 8 ಅಡಿ 10 ಅಡಿ ಎತ್ತು ಹೋದಾಗ ಇದರಲ್ಲಿ ನೀವು ಚೆನ್ನಾಗಿ ಬೆಳೆತಿದ್ರೆ ಇದರಲ್ಲೂ 5 kg 6 kg ಒಣಗಿದೆ ಮೆಣಸು ಕೊಯ್ಬೋದು. ಇದರಲ್ಲಿ ಕೂಡ ಕೊಯ್ಬೋದು ಮಾಡೋದು. ಯಾಕೆಂದರೆ ಇದರಲ್ಲಿ ಯಾವ ರೀತಿ ಮಾಡ್ಕೋಬೇಕಂದ್ರೆ, ಒಂದು ಗಿಡ ನಡೋದು ಯಾವ್ದು ಸಿಲೆಕ್ಷನ್ ಹೇಳಿದೆ ನಿಮಗೆ. ಎರಡನೇದು ಇದು 2 ಅಡಿ 3 ಅಡಿ ಬಂದಾಗ ಆ ತುದಿ ಚೂಟಬೇಕು, ಹಾಗೇನೆ ಬಿಡಬಾರ್ದು. ತುದಿ ಚೂಟಿದ ಏನಾಗುತ್ತೆ, ಮರ ಹಬ್ಬುತ್ತೆ, ಫುಲ್ಲು ಹಬ್ಬಿಕೊಂಡುತ್ತೆ. ಇಲ್ಲಾಂದರೆ ನೋಡಿ ಅಲ್ಲಿ ಒಂದೇ ಸೈಡ್ನಲ್ಲಿ ಒಂದಿಷ್ಟು ಹೋಗಿದೆ, ಮೇಲೆ ಮತ್ತೆ ಇದಾಗಿದೆ. ಈ ಹಬ್ಬಬೇಕು ಅಂತ ಹೇಳಿದರೆ ಒಂದೇ ಸಲ ಅದನ್ನು ಗ್ರೋತ್ ಮೇಲೆ ಬರುವಾಗೆ ಬಿಡಬಾರ್ದು. ಅದು ಹಬ್ತದೆ, ಹಬ್ಬಾದ್ಮೇಲೆ ಪುನಃ ಸ್ವಲ್ಪ ಬಿಟ್ಬಿಟ್ಟು ಹಾಗೆ ಮಾಡಿದರೆ ಒಂದು 20 ಅಡಿ ಹೋಗೋದ್ರಾಗ ನಿಮಗೆ ಒಂದು 20 kg ಸಿಕ್ಕುವಂಥದ್ದು ಚಾನ್ಸ್ ಇದೆ. ಹೌದು.
ಸರ್ ಇನ್ನೊಂದು ಸಲ ಸುಮಾರು ಜನ ನೋಡ್ತಾ ಇರ್ತಾರೆ. ಈಗ ನೀವೇ ಒಂದು ಸಿಂಪಲ್ಲಾಗಿ ಇದನ್ನು ಎಕ್ಸ್ಪ್ಲೇಷನ್ ಮಾಡಿ, ಇದಕ್ಕೆ ವೆದರ್ ಯಾವ್ದು ಬೇಕು, ವಾಟ್ರ್ ಎಷ್ಟು ಹಾಕಬೇಕು, ಇರಿಗೇಷನ್ ಬೇಕಾ ಬೇಡವಾ, ಗೊಬ್ಬರ ಯಾವ್ದು ಹಾಕಬೇಕು, ಸ್ಪ್ರೇ ಯಾವ್ದು ಹಾಕಬೇಕು, ಆರ್ಗ್ಯಾನಿಕಲ್ ಯಾವುದಿದೆ. ಯಾಕೆ ಸುಮಾರು ಜನ ನೀವೇ ಒಂದು ಶಾರ್ಟಾಗಿ ಸಿಂಪಲಾಗಿ ಹೇಳ್ತಾರೆ, ಇಂಥ ಮಂತಲ್ಲೇ ನಾವು ಬಳ್ಳಿ ಸೆಲೆಕ್ಷನ್ ಮಾಡಬೇಕು, ಇಂಥ ಮಂತಲ್ಲೇ ನೀಡಬೇಕು, ಆಮೇಲೆ ಇಷ್ಟೇ ಒಂದು ಎಕರೆಗೆ. ಒಬ್ಬೊಬ್ಬರಿಗೆ ಮರ ಇರೋರು 150ರಿಂದ 200 ಮರ ನಿಡ್ಕೋಬೋದು, ಮರ ಇಲ್ಲದೆ ಇದ್ದವ್ರು ಯಾವ ಥರ ಬೆಳಿಬೇಕು, ನೀವೇ ಸಿಂಪಲಾಗಿ ಒಂದು 2 ನಿಮಿಷ ಎಕ್ಸ್ಪ್ಲೇಷನ್ ಮಾಡ್ತೀರಾ? ಮರ ಇಲ್ದಿದ್ದವ್ರು ನಾ ಹೇಳಿದಲ್ವಾ, ಗ್ಲಿಸಿಡೆ ಗಿಡ ಹಾಕಿ ಕಡ್ಡಿ ಹಾಕ್ಬಿಟ್ಟು ಒಂದು 6 ಅಡಿದು ಕಡ್ಡಿ ನೆಟ್ಬಿಟ್ಟು ಅದೇ ವರ್ಷದಲ್ಲಿ ಅದೇ ಟೈಮ್ನಲ್ಲಿ ಬುಟ್ಟಿ. ಇದು ವಾಟರ್ ಎಲ್ಲ ಯಾವ ಥರ ಸರ್ ಇದಕ್ಕೆ? ವಾಟರ್ ಇದಕ್ಕೆ ಅಂತ ಹೇಳಿದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ನಿಮಗೆ ಒಂದು ಡ್ರಿಪ್ ಇರಿಗೇಷನ್ ಆದರೆ ವಾರಕ್ಕೆ ಒಂದು ಸಲ ಕೊಡಬೇಕು. ಅದು ಚಿಗುರು ಮೇಲೆ ಬಂದು ಒಂದು ಎಷ್ಟು ಲೀಟ್ರ್ ಬೇಕಾಗುತ್ತೆ? ಒಂದು ಸಣ್ಣ ಗಿಡಕ್ಕೆ ನಿಮಗೆ 5 ಲೀಟ್ರ್ ಸಾಕಾಗುತ್ತೆ. ವಾರಕ್ಕೆ 5 ಲೀಟ್ರ್? ವಾರಕ್ಕೆ 5 ಲೀಟ್ರ್ ಸಾಕಾಗುತ್ತೆ. ಅದನ್ನು ನೀವು ಹವೆ ಭಾಳ ಇದು ಭಾಳ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದರೆ ಅವರೇ ಡಿಸೈಡ್ ಮಾಡಬೇಕು. ನಾವು ಇಲ್ಲಿ ಆಗಿ ಮಾಡಿ ಇಷ್ಟು ಮಾಡಿ ಅಂತ ಹೇಳ್ದಲ್ಲ, ಒಂದು ಸಲ ದಿವಸಕ್ಕೆ ಒಂದು ಅರ್ಧ ಗಂಟೆ 1/4 ಗಂಟೆ ಡ್ರಿಪ್ ಬಿಟ್ಬಿಟ್ಟು ಮತ್ತು ಮರು ದಿವಸ ಬಿಟ್ಟುಬಿಟ್ಟು ಹಾಗೆ ಮಾಡ್ಕೊಂಡು. ಇನ್ನು ಇದು ಬೆಳೆದ ಆದಮೇಲೆ ಗೊಬ್ಬರದ ಬಗ್ಗೆ ಹೇಳಿದ್ರೆ ಎಷ್ಟು ಕೆಜಿ ಗೊಬ್ಬರ ಒಂದು ಇದಕ್ಕೆ 1 kg ನಮ್ಮ ಕಂಪೋಸ್ಟ್ ಡೈಜೆಸ್ಟೆಡ್ ಕಂಪೋಸ್ಟ್ ಆರ್ಗ್ಯಾನಿಕ್. ಮತ್ತು ಇದರಲ್ಲಿ ಕೆಮಿಕಲ್ಸ್ ಹಾಕಲೇಬಾರ್ದು. ಕೆಮಿಕಲ್ ಹಾಕಿದರೆ ಇದು ಜಾಸ್ತಿ ಬದುಕೋದಿಲ್ಲ, ಈ ಗಿಡ ಬೇಗ ಸಾಯ್ತದೆ. ಅದು ಕಾಫಿ ತೋಟದವ್ರಿಗೆ ಈಗ ಅರ್ಥ ಆಗಿದೆ, ಅದು ಒಳ್ಳೆ ಬಳ್ಳಿ ಇದೆ ಅಂತ ಹೇಳಿದರೆ ಅವ್ರು ಕೆಮಿಕಲ್ ಹತ್ರ ಹೋಗಿಲ್ಲ. ಅಲ್ಲೇ ಕಾಫಿಗೆ ಹಾಕಿದ್ರು ಮನಸ್ಸೆ ಅವ್ರಿಗೆ ಗೊತ್ತಿಲ್ಲದಿದ್ರು ಕಾಫಿ ಕೆಮಿಕಲ್ ಹಾಕಿದ್ರು ಇದಕ್ಕೆ ಹಾಕಲ್ಲ. ಇದಕ್ಕೇನಿದ್ರು ದನದ ಗೊಬ್ಬರ, ಆ ಗೊಬ್ಬರ, ಈ ಗೊಬ್ಬರ ಅಂತ ಹಾಕ್ಕೊಂಡಿರ್ತಾರೆ. ಇದು ಒಳ್ಳೆ ಡೈಜೆಸ್ಟೆಡ್ ಕಂಪೋಸ್ಟು ನೀವು ಹಾಕೋದಾದರೆ ಸಣ್ಣದು ಗಿಡ ಇರುವಾಗ ಅರ್ಧ kg ಸಾಕಾಗುತ್ತೆ. ಮತ್ತು ಬೆಳೆದಾಗ ದೊಡ್ಡ ಬಳ್ಳಿ ಆದರೂ 3 kg ವರ್ಷಕ್ಕೆ ಒಂದೇ ಸಲ 3 kg ಗೊಬ್ಬರ ಸಾಕು. ಓಕೆ. ಆಮೇಲೆ ನಿಮಗೆ ಎಲೆಗಳು ಚೆನ್ನಾಗಿಲ್ಲ, ಸ್ಪ್ರೇ ಮಾಡಬೇಕು ಅಂದರೆ ಆರ್ಗ್ಯಾನಿಕಲ್ ಏನೇನಿದೆ? ಆರ್ಗ್ಯಾನಿಕ್ನಲ್ಲಿ ಬೇಕಾದಷ್ಟು ಸ್ಪ್ರೇಗಳಿದ್ದಾವೆ ನಮ್ಮ ಹತ್ರ. ಈಗ ನಿಸರ್ಗ ಲಿಕ್ವಿಡ್ ಅಂತ ಇದೆ, ಅದೊಂದು ಯಾವ್ದಾರು ಒಂದು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಸುಮಾರು ಜನ ಏನು ಮಾಡ್ತಾರೆ ಸರ್, ಆರ್ಗ್ಯಾನಿಕಲ್ಲಿ ಸುಮ್ಮನೆ ಫೇಕ್ ಒಂದು ಚೈನ್ ಲಿಂಕ್ ಕಂಪ್ನಿ ಬರುತ್ತೆ, ಯಾವುದೋ ಒಂದು ಕಂಪ್ನಿ ಹೆಸರು ಇಟ್ಕೊಂಡು 10 ಜನ ಸೇರಿಸ್ಕೊಂಡು ಆರ್ಗ್ಯಾನಿಕ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಯಾಕಂದರೆ ಮನೇಲೆ ನೀವು ಹೇಳ್ತಾ ಇದ್ರಿ, ಯಾರೇ ಒಂದು ಆರ್ಗ್ಯಾನಿಕ್ ಒಂದು ಪೆಸ್ಟಿಸೈಡು ಫರ್ಟಿಲೈಸರ್ ಇದ್ದರೆ ನನ್ನ ಹತ್ರ ಬನ್ನಿ ಕಲ್ತ್ಕೊಳ್ಳಿ, ನಾನು ಹೇಳ್ಕೊಡ್ತೀನಿ, ನೀವೇ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದಿದ್ದವರು ನಾನು ಸೇಲ್ ಮಾಡಿ ತೊಗೊಂಡೋಗಿ, ಯಾರು ಈಗ ರೈತರು ಮಾಡೋಕ್ಕಾಗುತ್ತೆ ಅಂಥವ್ರು ಮಾಡ್ಕೊಳ್ಳಿ ಅಂತ ಯಾವ್ದಾರು ಒಂದು ಹೇಳ್ತಾರೆ. ಸ್ಪ್ರೇ ಸಿಂಪಲ್ ನಿಮಗೆ ಗೊತ್ತಿರೋ ಸ್ಪ್ರೇ ಹೇಳ್ತೀನಿ, ಬೇರೆ ಏನಕ್ಕೆ ಬೇಡ. ಮನೆಯಲ್ಲಿ ಒಂದು ನಾಟಿ ದನ ಬೇಕೇ ಬೇಕು. ಸ್ಪ್ರೇ ನೀವೇ ಮಾಡ್ಕೊಳ್ಳೋದಾದರೆ ನಾಟಿ ದನ ಬರಬೇಕು. ಅದರದ್ದು ಇದನ್ನು ಬೇರೆ ಕಡೆಯಲ್ಲಿ ಹೇಳಿದ್ದೀನಿ ನಾನು, ಯಾವ್ದು ನಾಟಿ ದನ ಪ್ರಯೋಜನ ಏನಂತ. ಅದರ ಗಂಜಲ ತಗೊಳ್ಳಿ, 1 ಲೀಟ್ರನ್ನು 10 ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಬೆರೆಸಿ ಇಟ್ಬಿಡಿ. ಒಂದು 4-5 ದಿವಸ ಅದು ಅಲ್ಲೇ ಕೊಳೀಲಿ. ಆಮೇಲೆ ನಿಮ್ಮ ತೋಟದ ಸುತ್ತ ಬೇಡದಿದ್ದ ಹಳೆಗಳು ಬೇಕಾದಷ್ಟು ಇರ್ತವೆ. ಯಾವುದು ಪಾರ್ಥೇನಿಯಮ್ ಆಗ್ಬೋದು, ಅಥವಾ ಇದು ಎಪಟೋರಿಯಂ ಅಂದರೆ ಗಾಂಧಿ ಗುಲಾಬಿ ಅಂತ ಕೆಲವು ಕಡೆ ಹೇಳ್ತಾರೆ, ಲಂಟನ ಅಂತ, ಅಥವಾ ದಾಸವಾಳ, ಅಥವಾ ಇದು ಕಸ್ಟರ್ಡ್ ಆ್ಯಪಲ್ಲು, ಇವುಗಳ ಎಲೆಗಳಿದಾವಲ್ಲ, ಅದು 1 kg ಎಲೆಗಳನ್ನು ತಗೊಂಡು ಒಂದು 10 ಲೀಟ್ರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಾಯಂಕಾಲ ಕುದಿಸಿದರೆ ಬೆಳಿಗ್ಗೆಗೆ ಅದಕ್ಕೆ ತಣ್ಣಗಾಗಿರುತ್ತೆ. ಅದನ್ನು 1 ಲೀಟ್ರ್ ತಗೊಳ್ಳಿ, ಈ ಗಂಜಲದ ಒಟ್ಟಿಗೆ ಹಾಕಿ 1 ಲೀಟ್ರ್ ಅದು ನೀರು ಹಾಕಿ, ಇದೆರಡನ್ನು ಒಂದು 10 ಲೀಟ್ರ್ ನೀರಿಗೆ ಹಾಕಿ ಅದನ್ನು ಹಾಗೆ ಇಟ್ಟುಬಿಟ್ಟು ಅದರಿಂದ ಬಂದಂಥ 1 ಲೀಟ್ರ್ ನೀರನ್ನು 50 ಲೀಟ್ರ್ ನೀರಿಗೆ ಹಾಕಿಬಿಟ್ಟು, ಅಥವಾ 10 ಹಾಕೋಬೋದು, 10 ಲೀಟ್ರಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡಿಬಿಡಿ. ಯಾವ ರೋಗಗಳು ಬರೋದಿಲ್ಲ, ಕೀಟಗಳು ಬರೋದಿಲ್ಲ. ಇದು ನಾವು ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಮತ್ತು ಕೆಲವೆಲ್ಲ ಮಾಡಿದಂಥ ಮಿಸ್ಟೇಕ್ಗಳಲ್ಲಿ ಬೇರೆ ರೋಗಗಳು ಬಂದರೆ ಅಂಥದ್ದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಕೊಡ್ತೇವೆ. ಅದಕ್ಕೆ ಬೇರೆ ರೀತಿಯ ಔಷಧಿ ಸಸ್ಯಗಳನ್ನೆಲ್ಲ ಸೇರಿಸಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಅಂತ ಇದು ಮಾಡ್ತೇವೆ. ಅದೇ ರೈತರು ಮೊದಲು ಏನು ಮಾಡಬೇಕಂದ್ರೆ ಇದನ್ನು ಕಲ್ತ್ಕೊಳ್ಬೇಕು, ಈ ರೀತಿ ಔಷಧಿಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಗೊಬ್ಬರ ಹಾಗೇನೆ, ಕಂಪೋಸ್ಟ್ ಗೊಬ್ಬರ ಅಂದರೆ ಒಳ್ಳೆ ಕರಗಿದ ಗೊಬ್ಬರ ಆಗಬೇಕು. ಕರಗಿದ ಗೊಬ್ಬರ ಹಾಕದಿದ್ದರೆ ನಿಮಗೆ ರೋಗಗಳು ಬೇಗ ಬರುತ್ತವೆ. ಯಾಕೆಂದರೆ ಒಂದು ಕಂಪೋಸ್ಟ್ ಕರಗಿದ ಗೊಬ್ಬರದಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದರೆ 16 ಪೋಷಕಾಂಶಗಳು ಕೂಡ ಗಿಡಗಳಿಗೆ ಸಿಗ್ತದೆ. ಈ 16 ಪೋಷಕಾಂಶಗಳು ಇಲ್ಲದೇ ಇದ್ದಲ್ಲಿ ರೋಗಗಳು ಬರ್ತವೆ ಕಡಿಮೆ ಇದ್ದಾಗ. ಈ ಕಾಂಪ್ಲೆಕ್ಸ್ನಲ್ಲಿ ಕೆಮಿಕಲ್ ಯಾಕೆ ಹಾಕಬೇಕಂತ ಬೇಡ ಅಂತ ಹೇಳೋದಂದರೆ, ಜಗತ್ತಿನ ಎಷ್ಟೇ ದೊಡ್ಡ ಕಾಂಪ್ಲೆಕ್ಸ್ ಕೆಮಿಕಲ್ ಆಗಲಿ ಅದರಲ್ಲಿ 3ರಿಂದ 5ವರೆಗೆ ಪೋಷಕಾಂಶಗಳಿರೋದು. ಈ 16 ಪೋಷಕಾಂಶಗಳು ಎಲ್ಲಿ ಸಿಕ್ಕುತ್ತೆ ಅವುಗಳಿಗೆ? ಸಿಕ್ಕೋದಿಲ್ಲ. ಹಾಗೇನಾಗುತ್ತೆ, ಗೊಬ್ಬರ ಹಾಕಿದ ಕೂಡಲೇ ಒಂದು 20 ದಿವಸ ಚೆನ್ನಾಗಿ ಗಿಡ ಬಂದ್ಬಿಟ್ಟು ನಮ್ಗೆ ಗೊಬ್ಬರ ಹಾಕಿದ್ದೀನಿ ತಗೊಳ್ತಾವ ಅಂತ. ಆ 20 ದಿವಸದ ನಂತರ ಏನಾಗುತ್ತೆ ಅದು ಇದರಿಂದ ಅಂತ ಯಾರೂ ತಿಳ್ಕೊಳ್ಳಲ್ಲ. ಅದೋ ಏನಾಯಿತು, ಅದಾಯಿತು, ಇದಾಯಿತು ಅಂತ ಏನೋ ಒಂದು ಕಾರಣ ಕೊಡ್ತಾರೆ, ರೋಗ ಬರುತ್ತೆ. ರೋಗ ಬಂದ ಕೂಡಲೇ ಮತ್ತೆ ಕಂಟ್ರೋಲ್ ಮಾಡಲಿಕ್ಕೆ ಈ 250 ಔಷಧಿಗಳಿದ್ದಾವೆ. ಯಾವುದು 12 ಡೆಡ್ಲಿ ಬ್ಯಾನ್ ಆಗಿದೆಯಾ ಭೂಲೋಕದಲ್ಲಿ, ಅದಕ್ಕೆ ಇನ್ನೊಂದು ಹೆಸರು ಇಟ್ಟುಬಿಟ್ಟು ಅದನ್ನು ಮಾರಾಟಕ್ಕೆ ತರ್ತಾರೆ ನಿಮಗೆ.
ಸೊ ಅದು ಒಂದು ಸಲ 2 ಸಲ ಹೊಡೆದ ಕೂಡಲೇ ಕೀಟಗಳು ಸಾಯ್ಬೋದು, ಆದರೆ 3ನೇ ಸಲಕ್ಕೆ ಅದಕ್ಕೆ ಯಾವ ಕೀಟಗಳು ಸಾಯೋದಿಲ್ಲ. ಸಾವಯವದಲ್ಲಿ ಹಾಗಲ್ಲ, ಅದು ಹೊಡೆಯುವಾಗ ಅದನ್ನು 4 ಸಲ ನೀವು ಅದನ್ನು ಹೊಡಿಬೇಕು ಫಸ್ಟು. ಯಾಕೆಂದರೆ ಮೊದಲನೇ ಸಲ ಹೊಡೆದಾಗ ಸಾವಯವದ್ದು ಯಾವುದೇ ಕೀಟನಾಶಕ ಆಗಲಿ ರೋಗನಾಶಕ ಆಗಲಿ, ಅದು ಮೊದಲನೇ ಸಲ ಏನು ಮಾಡ್ತದೆ ಅಂದರೆ ಕೀಟಗಳನ್ನು ರೋಗಗಳನ್ನು ಆಹಾರ ತಿನ್ನದಿದ್ದಾಗೆ ಮಾಡ್ತದೆ. 2ನೇ ಸಲಕ್ಕೆ ಅದು ಮರಿ ಹಿಡಿದಕ್ಕೆ ಆಗದಿದ್ದಾಗೆ ಮಾಡ್ತದೆ. 3ನೇ ಸಲಕ್ಕೆ ಅದು ಸತ್ತೋಗುತ್ತೆ. 4ನೇ ಸಲ ಅದರಲ್ಲೇ ಇದ್ದ ಪೋಷಕಾಂಶಗಳು ಗಿಡಗಳು ಬರ್ತವೆ. ಹಾಗೆ ಒಂದು ಮೊದಲನೇ ತಿಂಗಳಿನಲ್ಲಿ ವಾರಕ್ಕೆ 1 ಸಲದಾಗೆ 4 ಸಲ ಹೊಡಿಬೇಕು. ಆಮೇಲೆ ತಿಂಗಳಿಗೆ 1 ಸಲ 2 ತಿಂಗಳಿಗೆ 1 ಸಲ ಹೊಡಿ, ತೊಂದರೆ ಬರೋದಿಲ್ಲ. ಆ ರೀತಿ ಮಾಡ್ಕೊಂಡು ಬರ್ಬೋದು. ಓಕೆ ಸರ್. ಅದೇ ರೀತಿ ನಮಗೆ ಯುವ ರೈತರುಗಳಿಗೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ VP ಹೆಗ್ಡೆ ಸರ್ ನಮ್ಮ ರಾಜ್ಯದ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಫಸ್ಟ್ ಟೈಮು ಸರ್ಟಿಫೈಡ್ ಆರ್ಗ್ಯಾನಿಕ್ ಕ್ಲಿನಿಕ್ ಮಾಡಿದ್ದಾರೆ. ಅದೇ ರೀತಿ ನಮ್ಮದು ಮೈಸೂರಿಂದ ಮಹೇಶ್ ಸರ್ ಒಂದು ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಇಡೀ ವಿಶ್ವದಲ್ಲೇ ನಮ್ಮದು ಇಂಡಿಯನ್ ಸ್ಪೈಸಸ್ ಬಂದು ನಂಬರ್ 1. ಇದು ಇವತ್ತಿಗೂ ಯಾರು ಅದನ್ನು ಬೀಟ್ ಮಾಡೋಕ್ಕಾಗಿಲ್ಲ ಅಲ್ವಾ ಸರ್? ಅದು ಇಂಡಿಯಾದಲ್ಲಿ ನಂಬರ್ 1. ಅಷ್ಟು ವ್ಯಾಲ್ಯೂ ಇದೆ. ಆದರೆ ಸಮಾಜಘಾತಕ ಶಕ್ತಿಗಳಿಂದ ಪ್ರಾಪರ್ ರೇಟ್ ಸಿಗ್ತಾಯಿಲ್ಲ. ಮುಂದಿನ ದಿನಗಳು ಎಲ್ಲ ಸೇರಿ ಒಂದು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಸಮೇತ ಮಾಡ್ತಾಯಿದ್ವಿ. ಒಂದು ಪ್ರಾಪರ್ ರೇಟು ಒಂದು ಸಿಗಲೇಬೇಕು, ಮತ್ತು ಒಂದು ಸಾವಯವ ಕೃಷಿ ಮಾಡಬೇಕು. ಇಂಡಿಯನ್ ಭೂಮಿ ಫಲವತ್ತತೆ ಆಗಬೇಕು. ಅದೇ ರೀತಿ VP ಹೆಗ್ಡೆ ಸರ್ ಪ್ರತಿಯೊಬ್ಬರಿಗೂ ಫ್ರೀ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಒಂದು ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಮಾಡೋದು ಹೆಂಗೆ, ಮತ್ತು ಆರ್ಗ್ಯಾನಿಕ್ ಫೆಸ್ಟಿಸೈಡ್ ಶಿಲೀಂಧ್ರನಾಶಕ ಇರ್ಬೋದು, ಎಲ್ಲದ್ರ ಬಗ್ಗೆ ಯಾರು ಮಾಡೋಕ್ಕಾಗುತ್ತೆ ಅವ್ರು ಮಾಡ್ಕೋಬೋದು. ಮಾಡೋಕ್ಕಾಗಲಿಲ್ಲ ಅಂದರೆ ಇವರು ಒಂದು ಸಪ್ಲೈನ ಸಮೇತ ಮಾಡ್ತಾರೆ. ಅದು ನಮ್ಮ ಮೈ ನೇಚರ್ ಇಂಡಿಯಾಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಜರ್ನಿ ಮಾಡ್ತಾ ಹೋಗ್ತೀವಿ. ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಒಂದೇ ಮಾತರಂ. ಅದೇ ರೀತಿ ಸರ್ ಮಹೇಶ್ ಸರ್ ನೀವೇನಾದ್ರು ಅಂತ ಇಷ್ಟಪಡ್ತೀರಾ? ಇಲ್ಲ, ಇಲ್ಲಿ ನಾನು VP ಹೆಗ್ಡೆ ಸರ್ನ ಭೇಟಿ ಮಾಡೋದಕ್ಕೆ ಬಂದೆ. ಏನಂದರೆ ಅವ್ರ ಜೊತೆನೇ ನಿನ್ನ ಸಂದರ್ಶನ ಮಾಡೋ ಒಂದು ಅವಕಾಶನೂ ನನಗೆ ಸಿಕ್ತು. ಸೊ ಇವ್ರನ್ನ ಕೇಳ್ತಾ ಇದ್ದಾಗ ಏನನ್ಸುತ್ತೆ, ನಮಗೂ ಇನ್ನೂ ಹೆಚ್ಚಿನ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾನೆ. ಕೃಷಿ ಬಗ್ಗೆ ನಾವು ಮಾಡಬೇಕು, ಕೃಷಿನ ಅಳವಡಿಸ್ಕೋಬೇಕು. ಅಟ್ಲೀಸ್ಟ್ ಇದು ನಮ್ಮ ರೈತರುಗಳು ಈ ಫರ್ಟಿಲೈಸರು ಮತ್ತು ಈ ಪೆಸ್ಟಿಸೈಡ್ಸ್ಗಳಿಗೆ ಕೊಡ್ತಾ ಇರೋಂಥ ಅನಾವಶ್ಯಕವಾಗಿ ಕೊಡ್ತಾ ಇರೋ ದುಡ್ಡುಗಳನ್ನ ಕಡಿಮೆ ಮಾಡ್ಕೊತ ಅಂದರೆ ಅವ್ರಿಗೆ ವ್ಯವಸಾಯದಲ್ಲಿ ಖರ್ಚು ಕಮ್ಮಿಯಾಗಿ ಅವ್ರ ಪ್ರಗತಿನೂ ಹೊಂದೋದಕ್ಕೆ ಸಾಧ್ಯ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. पूरे विश्व में हमारा भारत सबसे अधिक प्राकृतिक संसाधनों का धनी है। कर्नाटक यहीं के राज्यों में से एक है, जिसे अनगिनत नदियां, हरे भरे वन और निर्मल वातावरण का वरदान मिला है। हासन जिले में सकलेशपुरा की गोद में इतने पर्यटक और प्रकृति प्रेमियों के आने के पीछे का मुख्य कारण है यहाँ का प्राकृतिक सौंदर्य। इस सुंदर क्षेत्र का एक हिस्सा है चंगड़ी हल्ली। किसान के परिवार में पैदा होने के बाद हमारा सामूहिक सपना है माय नेचर इंडिया। 2003 के आसपास जब मैं नौकरी की तलाश में बेंगलोर आया, तब मार्केट व्यू रिसर्च सर्विसेज प्राइवेट लिमिटेड ने मेरे लिए सपनों के द्वार खोल दिए। MVRS का मुख्य विचार कई कॉरपोरेट कार्यालय जैसे बैंकिंग सेक्टर, शिक्षा, राजनीतिक, ऑटोमोबाइल, ई-कॉमर्स, विज्ञापन, सोशल मीडिया और फार्मा कंपनियों के लिए एक नेटवर्क प्रोग्राम का निर्माण करना है। इस कंपनी ने मुझे कॉन्ट्रैक्ट पर लिया और मुझ पर भरोसा रखते हुए मुझे सभी डिवीजनों में काम करने के लिए कर्नाटक भेजा, और मैं उन सभी का आभारी हूँ जो मेरे हित चिंतक हैं। शंकरनाग फैन क्लब के ऑटो एसोसिएशन की मदद से किसी भी युवक युवती को, चाहे वे हिंदू हो या मुस्लिम, ईसाई हो या कोई भी अन्य धर्म का क्यों न हो, सभी ने जुड़कर इस कंपनी को बनाया है, और वो है TMRS। माय नेचर इंडिया का गठन सभी फायदे और नुकसान की बातचीत और चर्चाओं की श्रृंखलाओं के बाद किया गया था, और मार्केटिंग और रिसर्च के तहत आने वाली कंपनियों के हजारों सहयोगियों, पड़ोसियों और यहाँ तक कि अन्य राज्य के श्रमिकों को लीज के आधार पर दिया गया था। पीढ़ियों से हमने बेरोजगारी की समस्या का सामना नहीं किया था। ये 20वीं सदी की देन है, जो कई सामाजिक राजनीतिक मुद्दों का मूल कारण है। इन मुद्दों के परिणाम वांटेड फार्मर्स के लिए नींव थे। किसान देश की रीढ़ होते हैं। उनकी आवश्यकता इतनी ही महत्वपूर्ण है जितनी किसी सलाहकारों और अन्य संबंधित जातियां जैसे कि ब्राह्मण, अर्चकों, लोहार, वैश्य, मूर्तिकार, कुम्हार, बुनकर और कोबलर के लिए महत्वपूर्ण है। इन सभी को प्लास्टिक के राक्षस के खिलाफ लड़ना है। हम संबंधित संप्रदायों के साथ चर्चा करने के बाद हमने उनके जीवन को बढ़ावा देने के लिए एक मंच निर्धारित किया है, और वह है माय नेचर इंडिया। देशी लोक कलाएं जैसे डोलू कुनीथा, यक्षगान, भांगड़ा,
गरबा, घूमर, बिहू, लावणी, गुमुरा, पिलीकली, करकट्टम, वीरानाट्यम और ऐसी अन्य कई विलुप्त होने की रेखा के नीचे हैं। माय नेचर इंडिया का मुख्य मिशन है कि यह सुनिश्चित करना कि ये कलाएं संरक्षित रहे और अगली पीढ़ी तक पहुंचाई जाए। हस्तकलाएं जैसे कि मूर्ति कला, लकड़ी के खिलौने के शिल्प, गहने के कारीगर, कपड़ों की एम्ब्रॉयडरी, मिट्टी के बर्तन, पत्थर की नक्काशी, प्रकृति समर्थन के उत्पाद, धातु की कलाकृतियां, कागज के उत्पाद और ऐसे ही कई हस्तशिल्प प्लास्टिक के कारण विलुप्त हो रहे हैं। माय नेचर इंडिया यह सुनिश्चित करने के लिए दिन रात काम कर रहा है। दुनिया में पहली बार हमने सभी निर्माताओं को किसी भी एजेंटों के हस्तक्षेप के बिना अपने उत्पादों को ग्राहकों को बेचने के लिए एक ऑनलाइन मंच बनाया है। निर्माता अपने उत्पादों पर ऑनलाइन अपनी कीमत रख सकता है और वे पूरी पारदर्शिता के साथ सीधे ग्राहकों के साथ संवाद करने के लिए भी समर्थ हैं। इन सभी विशिष्ट विशेषताओं के साथ माय नेचर इंडिया कुछ ही समय में आ रही है। उन लोगों के लिए जो हमारे देश के विकास के बारे में चिंतित है और प्रकृति संरक्षण की ओर झुकाव रखने वालों का हम स्वागत करते हैं और वे खुले मन से इस साहस में हिस्सा ले। हम अपने संस्थान की विकास की दिशा में किसी भी प्रकार के सुझाव का अभिवादन करते हैं। इस संसाधन वाले राष्ट्रों में प्लास्टिक मुक्त भारत बने और सभी को पूर्ण सशक्तिकरण के साथ नौकरियां दिलाना हमारा मिशन और जिम्मेदारी है। हमारी यात्रा प्रकृति की ओर है। कृपया हमारे साथ इस उपक्रम में हाथ मिलाएं।